ಹಲೋ ಎವ್ರಿವನ್, ವೆಲ್ಕಮ್ ಟು ವಿಷನ್ ಟ್ಯುಟೋರಿಯಲ್. ಈ ಚಾನಲ್ನಲ್ಲಿ PGCT ಎಕ್ಸಾಮಿಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ 2017 ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ವರ್ಷನ್ ಕೋಡ್ ಬಂದ್ಬಿಟ್ಟು A1 ಆಗಿರುತ್ತೆ. ಡೈರೆಕ್ಷನ್ ಕ್ವಶನ್ ನಂಬರ್ 1 to 5, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಒನ್ ವಿಚ್ ಈಸ್ ದ ಕ್ಲೋಸೆಸ್ಟ್ ಇನ್ ಮೀನಿಂಗ್ ಟು ದ ಗಿವನ್ ವರ್ಡ್. ಅಂದರೆ ಕೊಟ್ಟಿರುವಂತಹ ವರ್ಡಿಗೆ ವಿಚ್ ಈಸ್ ದ ಕ್ಲೋಸೆಸ್ಟ್ ಮೀನಿಂಗ್ ಆಗಿರುವಂತಹ ವರ್ಡನ್ನು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಏನಿದೆ, ಹರ್ಬಿಂಜರ್ ಅಂತ ಹೇಳಿದ್ರೆ ಮುನ್ಸೂಚನೆ ಅಂತ ಅರ್ಥ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನಾಗಿರುತ್ತೆ, ಫೋರ್ ರನ್ನರ್ ಇಸ್ ದ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ಇಂಪ್ರಾಂಪ್ಟ್ ಅಂತ ಹೇಳಿದ್ರೆ ಡನ್ ವಿತೌಟ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಏನು ಆಲೋಚನೆ ಇಲ್ಲದೇನೆ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಮಾಡೋದಕ್ಕೆ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಆನ್ಸರ್ ಏನಾಗುತ್ತೆ, ಆಫ್ ಹ್ಯಾಂಡ್ ಇಸ್ ದ ಆನ್ಸರ್. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ವಿಗೋರಸ್ ಅಂತ ಹೇಳಿದ್ರೆ ಸ್ಟ್ರಾಂಗ್, ಹೆಲ್ತಿ ಅಥವಾ ಫುಲ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಅದಕ್ಕೆ ಕ್ಲೋಸೆಸ್ಟ್ ಮೀನಿಂಗ್ ಬಂದ್ಬಿಟ್ಟು ಏನಿರುತ್ತೆ, ಎನರ್ಜೆಟಿಕ್. ನೆಕ್ಸ್ಟ್ ಫೋರ್ತ್ ಒನ್ ಗ್ರೇವ್ ಅಂದ್ರೆ ವೆರಿ ಸೀರಿಯಸ್, ಗಂಭೀರ, ಇದಕ್ಕೆ ಗ್ರೇವ್ ಅಂತ ಕರೀತಾರೆ. ಗ್ರೇವ್ ಅಂದ್ರೆ ವೆರಿ ಸೀರಿಯಸ್, so the option is serious. This is the closest meaning to the grave. In the same way, fifth one, temperate ಅಂತ ಹೇಳಿದ್ರೆ not extreme ಅಂತ, so the answer is moderate. Next question number 6 to 9, select from the alternatives the word which is opposite in meaning to the word given in capital letter. ಕೊಟ್ಟಿರುವಂತಹ ಕ್ಯಾಪಿಟಲ್ ಲೆಟರಿಗೆ ಆಪೋಸಿಟ್ ವರ್ಡ್ ಯಾವುದು ಅಂತ ಚೂಸ್ ಮಾಡಬೇಕು. ಫಸ್ಟ್ ಏನಿದೆ, ಡಿಸಿಡೆಂಟ್ ಅಂತ ಹೇಳಿದ್ರೆ ಅ ಪರ್ಸನ್ ಹೂ ಕಮ್ಸ್ ಆಫ್ಟರ್ ಸಮ್ ಒನ್ ಇನ್ ದ ಫ್ಯಾಮಿಲಿ. ಅಂದರೆ ನಮ್ಮ ನಂತರ ಬರುವಂತಹ ಪೀಳಿಗೆಗೆ, ಚಿಲ್ಡ್ರನ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಚಿಲ್ಡ್ರನ್ಸಿಗೆ ಡೆಸಿಡೆಂಟ್ ಅಂತ ಕರಿತೀವಿ. ಅದರ ಆಪೋಸಿಟ್ ಅಂದರೆ ನಮ್ಗಿಂತ ಮುಂಚೆ ಇರುವಂಥವ್ರು. ಯಾರಿಗೆ ಮುಂಚೆ ಇರುವಂಥವ್ರು? ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸಿಗೆ ಏನಂತೀವಿ, ಆನ್ಸಿಸ್ಟರ್ಸ್. ಸೊ ದ ಆಪೋಸಿಟ್ ವರ್ಡ್ ಫಾರ್ ಡಿಸಿಡೆಂಟ್ ಇಸ್ ದ ಆನ್ಸಿಸ್ಟರ್ಸ್. ಸೆವೆಂತ್ ಒನ್, ಕ್ಯಾಂಡಿಡ್ ಅಂತ ಹೇಳಿದ್ರೆ ಹಾನೆಸ್ಟ್. ಇನ್ ದ ಸೇಮ್ ವೇ ಡಿವಿಯಸ್ ಅಂತ ಹೇಳಿದ್ರೆ ಚೀಟರ್, ಮೋಸಗಾರ. ಸೊ ದ ಆನ್ಸರ್ ಈಸ್ ಡಿವಿಯಸ್. ನೆಕ್ಸ್ಟ್ ಅಮ್ಯುನಿಟಿ ಅಂತ ಹೇಳಿದ್ರೆ ಸಮಥಿಂಗ್ ದಟ್ ಮೇಕ್ಸ್ ಲೈಫ್ ಮೋರ್ ಕಂಫರ್ಟಬಲ್ ಅಥವಾ ಕನ್ವೀನಿಯನ್ಸಿಗೆ ಅಮ್ಯುನಿಟಿ ಅಂತ ಕರಿತೀವಿ. ಸೊ ಅಮ್ಯುನಿಟಿ ಅಂದರೆ ಕಂಫರ್ಟಬಲ್ ಅಂತ. ಅದರ ಆಪೋಸಿಟ್ ವರ್ಡ್ ಬಂದ್ಬಿಟ್ಟು ಆಂಬಾಮಿನೇಷನ್, ವಿಚ್ ಈಸ್ ನಾಟ್ ಕಂಫರ್ಟಬಲ್. ನೆಕ್ಸ್ಟ್ ಆಂಪಲ್ ಅಂತ ಹೇಳಿದ್ರೆ ಮೋರ್ ದನ್ ಎನಫ್, ಸಾಕಷ್ಟು, ಮೋರ್ ದನ್ ಎನಫ್. ಅದಕ್ಕೆ ಆಪೋಸಿಟ್ ವರ್ಡ್ ಬಂದ್ಬಿಟ್ಟು ಸ್ಕ್ಯಾನಿಟಿ ಅಂದರೆ ಕಡಿಮೆ ಅಥವಾ ಸ್ವಲ್ಪ. ಅದಕ್ಕೆ ಆಪೋಸಿಟ್ ವರ್ಡ್ ಫಾರ್ ಆಂಪಲ್ ಇಸ್ ಸ್ಕ್ಯಾನಿಟಿ. ನೆಕ್ಸ್ಟ್ ಡೈರೆಕ್ಷನ್ ಕ್ವೆಶ್ಚನ್ ನಂಬರ್ 10 to 13, ಚೂಸ್ ದ ಒನ್ ವಿಚ್ ಕ್ಯಾನ್ ಬಿ ಸೂಟಬಲ್ ಫಾರ್ ದ ಗಿವನ್ ವರ್ಡ್. ಕೊಟ್ಟಿರುವಂತಹ ವರ್ಡಿಗೆ ಒನ್ ವರ್ಡಲ್ಲಿ ಸೂಟಬಲ್ ಆಗಿರುವಂತಹ ಒನ್ ವರ್ಡ್ ಯಾವುದು ಅಂತ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ಎಕ್ಸ್ಪರ್ಟ್ ಇನ್ ಡೀಲಿಂಗ್ ವಿತ್ ಮೆಂಟಲ್, ಎಮೋಷನಲ್ ಆ್ಯಂಡ್ ಬಿಹೇವಿಯರಲ್ ಡಿಸಾರ್ಡರ್. ಮೆಂಟಲ್ ಆಗಿರ್ಬೋದು, ಎಮೋಷನಲಿ ಅಥವಾ ಬಿಹೇವಿಯರಲ್ ಡಿಸಾರ್ಡರ್ನ ಡೀಲ್ ಮಾಡುವಂಥವ್ರು ಯಾರು ಅಂದರೆ ಸೈಕಾಲಜಿಸ್ಟ್. ಸೊ ದ ಆನ್ಸರ್ ಇಸ್ ಸೈಕಾಲಜಿಸ್ಟ್. ನೆಕ್ಸ್ಟ್ ಒನ್ ಹೂ ಫೆಮಿಲಿಯರ್ಲಿ ಡೀಲ್ಸ್ ಇನ್ ಫಾಸ್ಟ್ ಆರ್ ಅ ಡೆಸ್ಟಿನಿ ಅಂತ ಹೇಳಿದ್ರೆ who believes that all events are decided by the destiny. ಏನೇ ಒಂದು ಸನ್ನಿವೇಶ ನಡೆದ್ರೂ ಅದು ಡೆಸ್ಟಿನಿ ನಿರ್ಧಾರ ಮಾಡಿರುತ್ತೆ, ವಿಧಿನೇ ನಿರ್ಧಾರ ಮಾಡಿದೆ ಅಂತ ಯಾರು ನಂಬ್ತಾರೋ ಅವರಿಗೆ ಏನಂತ ಕರೀತಾರೆ ಅಂತ. ಇನ್ ಒನ್ ವರ್ಡ್ ಏನಂತ ಹೇಳ್ತಾರೆ, ಫ್ಯಾಟಲಿಸ್ಟ್. ಸೊ ದ ಆನ್ಸರ್ ಇಸ್ ಫ್ಯಾಟಲಿಸ್ಟ್. ನೆಕ್ಸ್ಟ್ 12th ಒನ್, ಆಬ್ಸೆನ್ಸ್ ಆಫ್ ದ ಗವರ್ನಮೆಂಟ್ ಅಂತ ಹೇಳಿದ್ರೆ ನೋ ಗವರ್ಮೆಂಟ್, ನೋ ಲೋ ಅಥವಾ ನೋ ಆರ್ಡರ್ಸ್. ಗವರ್ನಮೆಂಟ್ಸೇ ಇಲ್ಲ, ಯಾವುದೇ ಥರ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಅದಕ್ಕೆ ಏನಂತಾರೆ ಅಂತ ಹೇಳಿದ್ರೆ ಅನಾರ್ಕಿ. ಸೊ ದ ಆನ್ಸರ್ ಈಸ್ ಅನಾರ್ಕಿ. ನೆಕ್ಸ್ಟ್ ಅಟ್ರಾಕ್ಟಿಂಗ್ ನೋಟಿಸ್ ಆರ್ ಅಟೆನ್ಷನ್. ಸೊ ದ ಆನ್ಸರ್ ಈಸ್
ಕಾನ್ಸಿಪಿಕ್ಯುಯಸ್ ಅಂತ ಹೇಳಿದ್ರೆ ಈಸಿಲಿ ನೋಟಿಸಬಲ್ ಅಂತ. ಸೊ ದ ಆನ್ಸರ್ ಈಸ್ ಕಾನ್ಸಿಪಿಕ್ಯುಯಸ್. Next, direction. Question number 14 to 17. Choose the alternatives which best expresses the meaning of the idiom or the space. Underline. ಅಂಡರ್ಲೈನ್ ಮಾಡಿರುವಂತಹ ವರ್ಡ್ಸ್ಗೆ ಇಡಿಯಮ್ಸ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಫಸ್ಟ್ ಬಂದ್ಬಿಟ್ಟು ಅಕಿಲಿಸ್ ಹಿಲ್, ಇದಕ್ಕೆ ಒನ್ ವರ್ಡ್ ಇಡಿಯಮ್ಸ್ ಏನಾಗಿರುತ್ತೆ, ವೀಕ್ನೆಸ್. ಸೊ ದ ಆನ್ಸರ್ ಈಸ್ ವೀಕ್ನೆಸ್. ನೆಕ್ಸ್ಟ್, to fight tooth or nails. To fight tooth or nails ಅಂತ ಹೇಳಿದ್ರೆ ಯೂಸ್ ಲಾಟ್ ಆಫ್ ಎಫರ್ಟ್ ಟು ಅಪೋಸ್ ಸಮ್ವನ್. ಯಾರಿಗಾರು ಅಪೋಸ್ ಮಾಡೋಕ್ಕೆ ಲಾಟ್ಸ್ ಆಫ್ ಎಫರ್ಟ್ಸ್ನ ಯೂಸ್ ಮಾಡ್ತಾ ಇರೋದಕ್ಕೆ ಇಡಿಯಮ್ಸ್ ಏನಾಗುತ್ತೆ, ಟು ಫೈಟ್ tooth or and nails. So the answer is to use lot of efforts to oppose someone. Next, be driven from pillar to post. Be driven from pillar to post ಅಂತ ಹೇಳಿದ್ರೆ person who is forced to move from one place to another. ಅದಕ್ಕೆ idioms ಬಂದ್ಬಿಟ್ಟು be driven from pillar to post. Next, run amok ಅಂತ ಹೇಳಿದ್ರೆ means to behave in a ಅನ್ಕಂಟ್ರೋಲ್ಡ್ ಅಥವಾ ಅನ್ಕಂಟ್ರೋಲ್ಡ್ ಮ್ಯಾನರ್ ಆಗಿ ಬಿಹೇವ್ ಮಾಡೋದಕ್ಕೆ ಏನಂತಾರೆ, ರನ್ ಅಮೋಕ್ ಅಂತ ಹೇಳ್ತಾರೆ. ಸೊ ದ ಆನ್ಸರ್ ಇಸ್ ರನ್ ಅಬೌಟ್ ವೈಡ್ಲಿ. ರನ್ ಅಬೌಟ್ ವೈಡ್ಲಿ. ಸೊ ದ ಆನ್ಸರ್ ಇಸ್ ರನ್ ಅಬೌಟ್ ವೈಡ್ಲಿ. Direction. Question number 18 to 21. Choose the word from the following group of the word. Choose the odd word from the following. ಏನು ಕೊಟ್ಟಿದ್ದಾರೆ, odd word ಕೊಟ್ಟಿದ್ದಾರೆ ಅಂದ್ರೆ ಗುಂಪಿಗೆ ಸೇರಿದ ಪದನ ಚೂಸ್ ಮಾಡಿ ಅಂತ. odd word ಅಂತ ಹೇಳಿದ್ರೆ ಗುಂಪಿಗೆ ಸೇರಿದ ಪದನ ಚೂಸ್ ಮಾಡಿ ಅಂತ. ಏನು ಕೊಟ್ಟಿದ್ದಾರೆ, ಫ್ಲಾಶ್ ಮೆಮೊರಿ, ರ್ಯಾಮ್, ಹಾರ್ಡ್ ಡಿಸ್ಕ್ ಅಂಡ್ DVD. ಸೊ ಇದಕ್ಕೆ ಆಪ್ಷನ್ ಆನ್ಸರ್ ಏನಾಗುತ್ತೆ, DVD. ಯಾಕೆ DVD ಅಂತ ಹೇಳಿದ್ರೆ ಫ್ಲಾಶ್ ಮೆಮೊರಿ ಆಗಿರ್ಬೋದು, ರ್ಯಾಮ್ ಮತ್ತೆ ಹಾರ್ಡ್ ಡಿಸ್ಕ್ ಆರ್ ದ ಮೆಮೊರಿ ಅಥವಾ ಸ್ಟೋರೇಜ್ ಡಿವೈಸ್ ಇನ್ ದ ಕಂಪ್ಯೂಟರ್. ಆದರೆ DVD ಅನ್ನೋದು ಇಟ್ ಈಸ್ ಅ ಮೀಡಿಯಮ್ ಆಫ್ ವಾಚಿಂಗ್ ದ ಡಾಟಾ ಅಥವಾ ಯಾವುದೋ ಒಂದು ಆಕ್ಷನ್ಸ್ನ ನಾವು ವಾಚ್ ಮಾಡ್ಬೋದು DVD-ಯಲ್ಲಿ. ಫಿಲಮ್ಸ್, ಸಾಂಗ್ಸ್ ನಾವು DVD-ಯಲ್ಲಿ ಪ್ಲೇ ಮಾಡ್ಬೋದು. ಬಟ್ ಫ್ಲಾಶ್ ಮೆಮೊರಿ, ರ್ಯಾಮ್, ಹಾರ್ಡ್ ಡಿಸ್ಕ್ ಆರ್ ಓನ್ಲಿ ದ ಮೆಮೊರಿ ಆಫ್ ದ ಕಂಪ್ಯೂಟರ್. DVD is not the memory of the computer. So DVD is the answer. Next, play irutte, amusement irutte, comedian irutte, exercise and amusement. So the answer ಬಂದ್ಬಿಟ್ಟು comedian. ಯಾಕೆ ಅಂತ ಹೇಳಿದ್ರೆ ಈ play, exercise ಮತ್ತೆ amusement, this all are not the person, these are the actions. But comedian ಅಂತ ಹೇಳಿದ್ರೆ comedian is a person when compared to these three. So the answer is comedian. Next, monarch, crone, settler and farmer. So the answer is farmer. A farmer andre farmer related to the agriculture, whereas monarch, crone ಮತ್ತೆ settler relates to the royalty, and the farmer relate to the agriculture. So the answer is farmer. Next, fog, rain, mist and the cloud. See, this fog, rain, mist are all the form of water vapor in the air, but except cloud. So the answer is cloud. Next, direction. Question number 22 to 25. Fill the blanks with appropriate alternatives. 22. Jan dash 5 page when her computer crashed. Options ಏನೇನಿದೆ, had already typed, has typed, is typing. The answer is had already typed. John had already typed 5 pages when her computer crashed. Next,
The examination was dash easy. Surprise, surprises, surprisingly, surprised. So the answer is surprisingly. The examination was surprisingly easy. Next, the movie had dash ending. Option A, tragically, tragic, tragedy, tragic. So the answer is tragic. The movie had a tragic ending. Next, my aunt will go abroad as soon as she dash her password. Get, got, getting, gets. So the answer is B, gets. My aunt will go abroad as soon as she gets her password. So question number 29 ಇಂದ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.